ಮನೆಗೆ ಯಾರು ಇದ್ದಂಗಿಲ್ಲ. ಹಾ, ರಾಣಿ ರಾಣಿ, ದೊಡಮ್ಮ ದೊಡಮ್ಮ. ಓಹ್ ಕಮಲ, ಏನಮ್ಮ ನಮ್ಮನೆ ಕಡೆಗೆ ಪೀಡ್ಸ್ಬಿಟ್ಟೈತೆ ಗಾಳಿ ಇವತ್ತು, ಏನ್ ಸಮಾಚಾರ? ಹಾ, ಎಲ್ಲಿ ರಾಣಿ, ನಿಮ್ಮ ಅತ್ತೆ ಇಲ್ವಾ ಮನೆಗೆ? ನಮ್ಮ ಅತ್ತೆ ಇಲ್ಲೇ ಎಲ್ಲ ಹೋಗಿರ್ಬೇಕು ಹೊರಗಡಿಕೆ. ನಮ್ಮ ರಾಧಕ್ಕರ್ಮ ಅಂತಕೋ ಎಲ್ಗೋ ಹೋಗಿರ್ಬೇಕೇನೋ. ಯಾಕೆ, ಏನಾಗ್ಬೇಕಾಗಿತ್ತು? ಹಾ, ಏನೂ ಇಲ್ಲ ರಾಣಿ. ನಾಳೆ ಶುಕ್ರವಾರ ಅಲ್ವಾ, ನಮ್ಮನೆಗೆ ನವಗ್ರಹ ಶಾಂತಿ ಪೂಜೆ ಇಟ್ಕೊಂಡಿದೀವಿ. ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಆಯ್ತಾ ಊಟ? ಹ್ಞೂ ಆಯ್ತಮ್ಮ, ಊಟ ಈಗ ತಾನೆ ಊಟ ಆಯ್ತು. ನಿಂದಾಯ್ತಾ? ಏನ್ ಇವಾಗ ನವಗ್ರಹ ಶಾಂತಿ ಪೂಜೆ ಇಟ್ಕೊಂಡಿರೋದು? ಯಾಕೆ, ಏನಾದ್ರೂ ತೊಂದರೆ ಆಗೈತಾ ನಿಮ್ಮ ಮನೆಗೆ? ಏನೂ ಇಲ್ಲ, ಅದೇ ನಮ್ಮ ಸರೋಜಕ್ಕನ್ಗೂ ಇನ್ನು ಮಕ್ಕಳಾಗಿಲ್ಲ, ನಮಗೂ ಯಾಕೋ ಇನ್ನೂ ಆಗಿಲ್ಲ. ಅದಕ್ಕೆ ನವಗ್ರಹ ಶಾಂತಿ ಪೂಜೆ ಮಾಡಿಸ್ರಿ ಅಂತನ ಎಲ್ಲ ಶಾಸ್ತ್ರದಾರ ಹೇಳಿರಂತ ನಮ್ಮ ಅತ್ತಿಗೆ. ಅದಕ್ಕೆ ನವಗ್ರಹ ಶಾಂತಿ ಪೂಜೆನ ಇಟ್ಕೊಂಡವ್ರಿ. ಓಹೋ, ಸರೋಜಕ್ಕನ ಮಕ್ಕಳಾಗಿಲ್ಲ ಅಂತನ? ನಿನಗೆ ಮಕ್ಕಳಾಗಿಲ್ಲ ಅಂತ ಅಲ್ಲ ಅಲ್ವಾ? ಹಂಗೇನಿಲ್ಲ ರಾಣಿ, ಇಬ್ರಿಗೂ ಸೇರ್ಸಿನೇ ಪೂಜೆ ಮಾಡ್ತಾ ಇದ್ದಾರೆ. ನಾವ್ರದಂದ್ರೆ ಜಾಸ್ತಿ ವರ್ಷ ಆಯ್ತಲ್ವಾ ಮದ್ವೆ ಆಗಿ, ಆಗಿಲ್ಲ. ನವಗ್ರಹ ಶಾಂತಿ ಮಾಡ್ಸೋಣ ಅಂತ ಮಾಡಿಸ್ತಾ ಇದ್ದಾರೆ. ಅಷ್ಟೇನೆ, ಹೇಳೋಗೋಣ ಅಂತ ಬಂದೆ. ಓ ಹೌದಾ, ಸರಿ ಸರಿ ಆಯ್ತು. ನಾನು ನಿಮ್ಮಂತಕ್ಕೆ ಹೋಗಿದ್ದಮ್ಮ, ನಿಮ್ಮ ತವ್ರ ಮನೆಗೆ. ಮನೆ ಚೆನ್ನಾಗಿ ಕಟ್ಸಿದ್ದೀರಾ, ನಿಮ್ಮ ಅಮ್ಮಯ್ಯರು ಚೆನ್ನಾಗಿ ಕಟ್ಸಿದಾರಪ್ಪ. ಏನ್ ಸಾಲಗಿಲ್ಲ ಮಾಡ್ಯವ್ರೇನ ಅಲ್ವೇ? ಸಾಲ ಏನ್ ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಮಾಡಿದ್ದಾರೆ, ತೀರ್ಸ್ಕೊಂತಾರೆ. ನಮ್ಮ ಸೂಜಿ ಮತ್ತೆ ನಮ್ಮ ಕಾಂತ ಇಬ್ರು ದುಡಿತಾರೆ. ಅದು ಅಲ್ಲದೆ ಇವಾಗ ಬೇರೆ ಒಂದು 5 ಎಕರೆ ಜಮೀನ್ ಬೇರೆ ಸಿಕ್ಕಿದೆ. ಅದರಲ್ಲೂ ಏನಾದ್ರೂ ಬೆಳೆ ಹಾಕಿದ್ರೆ ಅದ್ರಲ್ಲಿ ಸ್ವಲ್ಪ ದುಡ್ಡಾಗುತ್ತೆ, ಹಂಗೆ ತೀರ್ಸ್ಕೊಂತಾರೆ ರಾಣಿ. ಏನೋ ತೀರ್ಸಕ್ ಆಗದಿರೋ ಅಷ್ಟೇನು ಸಾಲ ಮಾಡಿಲ್ಲ, ತೀರ್ಸಕ್ಕೆ ಆಗೋವಷ್ಟೇನೆ ಮಾಡಿದ್ದಾರೆ. ಸ್ವಲ್ಪ ಚೆನ್ನಾಗಿ ಕಟ್ಟಿದ್ದಾರೆ. ಹೋಗಿದ್ದೇನು? ಹೋಗಿದ್ದೆ, ಹೋಗಿ ಬಂದೆ. ಏನಕ ಕೆಲಸ ಇತ್ತು, ಹೋಗಿದ್ದೆ, ಅವಾಗ ನೋಡ್ಕೊಂಡು ಬಂದೆ. ಏನಮ್ಮ ಕಮಲಾ, ಏನೋ ಅಪರೂಪಕ್ಕೆ ಅಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ದೊಡಮ್ಮ, ನಮ್ಮ ಮನೆಗೆ ಇದು ನವಗ್ರಹ ಶಾಂತಿ ಪೂಜೆ ಇಟ್ಕೊಂಡಿದ್ವಿ, ಅದಕ್ಕೆ ಹೇಳೋಗೋಣ ಅಂತ ಬಂದೆ. ಬರ್ರಿ ನೀನು, ರಾಣಿ, ಆಮೇಲೆ ರಮೇಶ್ ಅಣ್ಣ ಎಲ್ಲರೂ ಬರ್ರಿ. ಹೌದೇನು, ಸರಿ ಅಮ್ಮ, ಬರ್ತೀವಿ. ರಾಣಿ, ಕಾಪಿನೂ ಟೀನೋ ಯಾತನ ಮಾಡ್ಕೊಂಬಂದು ಕೊಡೆ. ಸರಿ ಆಯ್ತು, ಮಾಡ್ಕೊಂಬಂದು ಕೊಡ್ತೀನಿ. ಕುಕ್ಕ ಕಮಲಾ, ಹೋಗುವಂತೆ ಕುಡ್ದು. ಅಯ್ಯೋ ಯಾಕೆ ತಲೆ ಸತ್ತು, ಅಯ್ಯೋ ಇದೇನೈತೆ ಹಿಂಗೆ ಬಿದ್ದೆ ಹೋದ್ಲು ಕಮಲಾ. ಅಯ್ಯೋ ಕಮಲಮ್ಮ, ಏ ಕಮಲಮ್ಮ, ಏ ಕಮಲಾ, ಏ ಕಮಲಾ, ಕಮಲಾ ಏನೈತಿ? ಅಯ್ಯೋ ದೇವ್ರಿ, ನಮ್ಮನೆಗೆ ಬಂದು ಹಿಂಗೆ ದಪ್ಪಮ್ಮಂಗೆ ತಲೆ ಸತ್ತು ಬಂದು ಬಿದ್ದೆ ಬಿಟ್ಲಲ್ಲ, ಏನೈತಿ ಇವಳಿಗೆ? ಉಂಡಿದ್ಲೋ ಇಲ್ವೋ? ಅಯ್ಯಪ್ಪ, ಏನನ್ನು ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಬರುತ್ತೆ, ನಮ್ಮ ಮನೆಗೆ ಬಂದು ಹಿಂಗೆ ಬಿದ್ಲಲ್ಲ ಇವಳು. ಅತ್ತೆ ನೋಡತ್ತೆ, ಏನಾಯ್ತು? ಅಯ್ಯೋ ಉಸಿರಾಡ್ತಾ ಇದ್ದಾಳೋ ಇಲ್ವೋ? ಏಯ್ ಅದೇನು ಅಂತ ಮಾತಾಡ್ತೀಯ? ಉಸಿರಾಡ್ತಾ ಇದ್ದಾಳೋ ಇಲ್ವೋ ಅಂತೆ, ಹಿಂಗೆ ತಲೆ ಸುತ್ತ ಬಂದು ಬಿದ್ದೇಳ್ಕೇನೆ ಸಾಯ್ತಾರೇನು ಯಾರನ್ನ? ಬಿಡ್ತು ಅನ್ನು, ಹಂಗೆಲ್ಲನ ಮಾತಾಡ್ಬೇಡ. ನೋಡ ನೀರು ಏನಾಗೈತಿ ಅಂತ. ಹಂಗಲ್ಲತ್ತೆ, ಇಕ್ಕಿದಂಗೆ ಹಿಂಗೆ ಬಿದ್ಲಲ್ಲ, ಏನಾಯ್ತೋ ಏನೋ ಅಂತ ನನಗೆ ಭಯ ಹೋದಂಗೆ ಆಯ್ತು. ಅದಕ್ಕೇನೆ ಆಮೇಲೆ ಏನೋ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಬಂದತ್ತು ಅಂತನ. ಇವ್ರ ಮನೆಗೆ ಹೋದಾಗ ಇವ್ರೇನೋ ಮಾಡಿದ್ರು ಅಂತನ, ಅವಳ ಗಂಡ ಅವ್ರ ಅತ್ತೆ ಮಾವ ಎಲ್ಲನ ನಮ್ಮ ಮೇಲೆ ಏನನ ಇದು ಮಾಡಿರಿ ಅಂತನ. ಅದಕ್ಕೆ ಹಂಗೆ ಕೇಳ್ದೆ. ನೋಡು ಜಲ್ದಿ ಏನಾಗೈತಿ ಅಂತಾನ. ನೋಡ್ತೀನಿ ಇರು, ಏನಾಗೈತಿ ಅಂತಾನ. ಏನಾಗೈತತ್ತಿ? ಎದ್ದಾಳ್ಸೋಣ ಮೊದಲು. ಅಂಥದ್ದೇನು ಆಗಿಲ್ಲ ಕಣೆ, ಇವಳು ಬಸ್ರಿ ಆಗಿದ್ದಾಳೆ. ಅದಕ್ಕೆ ತಲೆ ಸುತ್ತ ಬಂದು ಬಿದ್ದವಳೆ. ಕಮಲಾ, ಕಮಲಾ, ಕಮಲಾ ಎದ್ದಳಮ್ಮ, ಕಮಲಾ. ಏನು ಕಮಲಾ ಬಸ್ರಿನಾ? ಇದು ನಿಂಗೆ ಹೇಳ್ತೈತೆ ನಮ್ಮ ಅತ್ತೆ. ಅತ್ತೆ ನಿನಗೇನು ಕೈ ಹಿಡ್ದೇಡ್ಕೇನೆ ಗೊತ್ತಾಗ್ಬಿಡುತ್ತಾ ಬಸ್ರಿ ಆಗ್ಯವಳೆ ಅಂತನ? ಅದೇಂಗೆ ಹೇಳ್ತೀಯ? ಏನೋ ಹೆಚ್ಚು ಕಮ್ಮಿ ಆಗಿ ತಲೆ ಸುತ್ತ ಬಂದಿರ್ಬೋದಲ್ಲ. ನನಗಿನ್ನ ಗೊತ್ತೇನಿ, ನಾನು ಎಷ್ಟು ನೋಡಿಲ್ಲ ಇಂಥವ. ಸುಮ್ಮನಿರು, ಅವಳು ಬಸ್ರಿ ಆಗ್ಯವಳೆ, ಅದಕ್ಕೇನೆ ತಲೆ ಸುತ್ತ ಬಂದಿರೋದು. ಕಮಲಾ, ಕಮಲಾ, ಏ ಕಮಲಾ. ಅಯ್ಯೋ ಏನಾಯ್ತು ನನಗೆ? ಯಾಕೆ ಹಿಂಗೆ ಬಿದ್ದಿದ್ದೀನಿ? ಅಯ್ಯೋ ಏನೂ ಆಗಿಲ್ಲ, ಎದ್ದಳು ಎದ್ದಳು, ನಿಧಾನಕ್ಕೆ ಎದ್ದು ಕೂತ್ಕ, ಹೇಳ್ತೀನಿ. ಹೇಗೆ ರಾಣಿ, ಹೋಗಿ ಒಂದು ಲೋಟ ನೀರು ತರ ಹೋಗಿ, ಹೋಗಿ ಜಲ್ದು. ಏನು ನೋಡ್ತಾ ನಿಂತಿದ್ಯಾ? ಸರಿ ಸರಿ ತಾಂಬತ್ತೀನಿ ನೀರು. ಎದ್ದಳಮ್ಮ ಕಮಲಾ, ಎದ್ದಳು, ಏನೂ ಆಗಿಲ್ಲ. ಅಯ್ಯೋ ಯಾಕೋ ಒಂಥರ ಆಗ್ತಿದ್ದೆ, ಏನಾಯ್ತು ನನಗೆ? ಯಾಕೆ ಹಿಂಗೆ ಬಿದ್ದೆ? ಏನೂ ಆಗಿಲ್ಲಮ್ಮ, ಏನೂ ಆಗಿಲ್ಲ. ಇರು ಒಂದಿಷ್ಟ ನೀರು ಕೊಡು, ನೀರು ಕುಡಿ, ಆಮೇಲೆ ಹೇಳ್ತೀನಿ ಏನಾಯ್ತು ಅಂತಾನೆ. ಸಮಾಧಾನ ಮಾಡ್ತೀನಿ, ಏನೂ ಆಗಿಲ್ಲ, ಅಂಥದ್ದೇನೂ ಆಗಿಲ್ಲ. ಸಾಂಬಾರೇ ಜಲ್ದಿ ರಾಣಿ, ಕುಡವಳಿಗೆ ಕುಡಿಲಿ. ಕಮಲಾ ತಗ ನೀರು ಕುಡಿ. ಮೇಡಮ್ಮ ಏನಾಯ್ತು ನನಗೆ? ಯಾಕೆ ಹಿಂಗೆ ತಲೆ ಸುತ್ತ ಬಂತು? ಅಯ್ಯೋ ಏನೂ ಇಲ್ಲ ಕಣೆ, ಗಾಬರಿ ಆಗಂಥದ್ದು ಏನೂ ಇಲ್ಲ ಕಮಲಾ. ನೀನು ಬಸ್ರಿ ಕಣೆ, ತಾಯಿ ಆಗ್ತಾ ಇದೆಯಾ, ಅದಕ್ಕೆ ಹಿಂಗಾಗೈತಿ. ಹೌದಾ, ನಿಜನಾ? ನಾನು ಬಸ್ರಿನೇ ಈಗ? ಹೌದು ಕಣೆ, ನೀನು ತಾಯಿ ಆಗ್ತಾ ಇದೆಯಾ. ದೊಡಮ್ಮ ನೀವು ಹೇಳ್ತಿರೋದು ನಿಜನಾ ಅಥವಾ ಏನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀರೋ?
ಅಯ್ಯೋ ನಾನು ಯಾಕೆ ನಿಂತ ತಮಾಷೆ ಮಾಡ್ಲಿ ನೀನೇ ನನ್ಗೆ ಸೊಸೆ ಆಗ್ಬೇಕಾ ಆಟ ಆಡ್ಸಕ್ಕೆ ಹೇಳು ಸುಳ್ಳು ಸುಳ್ಳು ಹೇಳಾಗಿ ಅದು ಇಂಥ ವಿಷಯದಲ್ಲಿ ಯಾರನ್ನ ತಮಾಷೆನೂ ಮಾಡೋಕ್ಕಾಗುತ್ತಾ ನಾನು ಹೇಳ್ತಾ ಇರೋದು ನಿಜಾನೇ ಹೌದಾ ಅಯ್ಯೋ ನನಗಂತೂ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಖುಷಿ ಆಗ್ತಿದೆ ನನಗೆ ಅಯ್ಯೋ ಕಮಲಾ ಜಾಸ್ತಿ ಖುಷಿ ಪಡಕ್ ಹೋಗ್ಬೇಡ ಒಂದ್ಸಲ ಹೋಗಿ ಇನ್ಯಾರ ಹತ್ರನಾದ್ರೂ ತೋರ್ಸು ಪಂಡಿತರ ಹತ್ರನೋ ಇಲ್ಲ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಹತ್ರನೋ ಒಂದ್ಸಲ ತೋರ್ಸು ಚೆಕಪ್ ಮಾಡಿಸು ಕೈ ಹಿಡ್ಕೊಂಡು ನೋಡ್ದೆ ಗೊತ್ತಾಗ್ಬಿಡುತ್ತಾ ಇವತ್ತಿಗೆ ಅದು 100% ನಿಜಾನೋ ಸುಳ್ಳು ಯಾರಿಗ್ ಗೊತ್ತು ಇಷ್ಟಕ್ಕೆ ಖುಷಿ ಪಡಕ್ ಹೋಗ್ಬೇಡ ಆಮೇಲೆ ಬೇಜಾರಾದತ್ತು ಏನೂ ಇಲ್ಲ ಅಂತ ಗೊತ್ತಾದ್ರೆ ಏ ರಾಣಿ ನಿನ್ಗೆ ಒಳ್ಳೇದು ಯಾವ್ದಾದ್ರೂ ಬರೀ ಅನುಮಾನನೇ ಸುಮ್ಮನೆ ಇರು ನಿನ್ ತಲೆಗಿಷ್ಟು ಏನೋ ಅವಳು ಖುಷಿಯಾಗಿದ್ದಾಳಲ್ಲ ಅಂತ ಸಂತೋಷ ಪಡೋದ್ ಬಿಟ್ಟು ಬರೀ ಅನುಮಾನ ಬರೋ ಥರ ಮಾತಾಡ್ತೀಯಲ್ಲೇ ಕಮಲಾ ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮನೆ ಇರು ನೀನು ತಾಯಿ ಆಗ್ತಾ ಇದ್ಯಾ ಸರಿ ದೊಡಮ್ಮ ಸರಿ ನಾನು ಮನೆ ಹತ್ರ ಹೋಗ್ತೀನಿ ಬರ್ರಿ ನಾಳೆಗೆ ದೇವ್ರ ಪೂಜೆಗೆ ಅಯ್ಯೋ ಜನ ಹೊತ್ತು ಕುಕ್ಕೊಂಡು ಹೋಗಮ್ಮ ತಲೆ ಸುತ್ತಂತೀಯ ಇರು ಸ್ವಲ್ಪ ಹೊತ್ತು ಕುಕ್ಕೊಂಡಿದ್ದು ಹೋಗುವಂತೆ ಪರವಾಗಿಲ್ಲ ದೊಡಮ್ಮ ಹೋಗ್ತೀನಿ ನನಗೇನು ಪರವಾಗಿಲ್ಲ ಏ ರಾಣಿ ಹೋಗಿ ಹೋಗಿ ನೀನು ಕರ್ಕೊಂಡೋಗಿ ಬಿಟ್ಟು ಬರೋಕೆ ಹೋಗಿ ಅವ್ರ ಮಂತಕ ನಾನು ಒಬ್ಳೆ ಆಮೇಲೆ ಇನ್ನೊಂದ್ಸಲ ಎಲ್ಲ ತಲೆ ಸುತ್ತ ಬಂದ್ಗಿನ್ನದು ಹೋಗು ಜೊತೆಗೆ ಅಯ್ಯೋ ಅತ್ತೆ ಒಬ್ಳೆ ಹೋಗ್ತೀನಿ ಅಂತಿದ್ದಾಳಲ್ಲ ಬಿಡಿ ಹೋಗ್ತಾಳೆ ಏನಾಗೈತೆ ಅಂಥದ್ದೇನು ತೊಂದರೆ ಆಗಿಲ್ಲ ತಾನೆ ನಾನು ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ ಬರಂ ಕಮಲ ನಾನೇ ಬರ್ತೀನಿ ಮಂತಕ ನಾನು ಬಿಟ್ಟು ಬರ್ತೀನಿ ಬಾ ನಡಿ ನಿಧಾನಕ್ಕೆ ನಡಿ ನಮ್ಮ ಅತ್ತೆ ನೋಡು ಏನಾಗೇನೆ ನನಗೂ ಅಷ್ಟು ಸೇವೆ ಮಾಡಲ್ಲ ಕರ್ಕೊಂಡೋಗಿ ಬಿಟ್ಟು ಬರ್ತೈತಂತೆ ಬಿಟ್ಟು ಬಾ ನನಗೇನಂತೆ ಕುಮಾರ ಕುಮಾರ ಏನಪ್ಪ ಹೆಂಡ್ತಿ ದಾರಿನೇ ನೋಡ್ತಾ ಇದ್ದಂಗಿದೀಯಾ ಹಂಗೇನಿಲ್ಲ ಕರ್ಬರಕ್ಕಂತ ಹೋದಳು ನೀನು ಹೆಂಡ್ತಿ ಬರಲಿಲ್ಲ ನೋಡಕಪ್ಪ ಎಲ್ಗೋದ್ಲು ಅಂತ ನಮ್ಮಯ್ಯ ಅದಕ್ಕೆ ನೋಡೋಣ ಅಂತ ಬಂದೆ ವರಕ್ಕೆ ಅಷ್ಟೊತ್ತಿಗೆ ನೀವೇ ಬಂದ್ರಿ ಯಾಕೆ ತಡ ಆಯ್ತು ಕಮಲಾ ನಮ್ಮ ಮನೆಗೆ ಬಂದಿಲ್ಲಪ್ಪ ಕರಿಯಾನ ಅಂತನ ಇದಕ್ಕಿದಂಗೆನೆ ತಲೆ ಸುತ್ತ ಬಂದು ಹಂಗೆ ಬಿದ್ಬಿಟ್ಲು ನಮಗೆಲ್ಲ ಗಾಬರಿ ಆಗೋಯ್ತು ಏನಾಯ್ತಪ್ಪ ಇವಳಿಗೆ ಅಂತಾನ ಹೌದಾ ತಲೆ ಸುತ್ತ ಬಂದು ಬಿದ್ಬಿಟ್ಲಾ ಕಮಲಾ ಏನಾಯ್ತು ಕಮಲಾ ಅಯ್ಯೋ ಗಾಬರಿ ಪಡ ಅಂತದ್ದು ಏನಿಲ್ಲ ಕಣ ಕುಮಾರ ಎದ್ರಕಮ್ಮಕ್ಕೆ ಹೋಗ್ಬೇಡ ನಿನ್ನ ಹೆಂಡತಿಗೆ ಏನೂ ಆಗಿಲ್ಲ ಸಂತೋಷ ಪಡೋ ವಿಚಾರನೇ ತಲೆ ಸುತ್ತ ಬಂದು ಬಿದ್ದರೆ ಸಂತೋಷ ಪಡೋ ವಿಚಾರನ ಏನತ್ತೆ ಹಿಂಗೆ ಹೇಳ್ತಾ ಇದ್ದೀರಾ ಏನಾಯ್ತು ಕಮಲಾ ಹುಷಾರಾಗಿದೆಯಾ ತಾನೇ ಊಟ ಮಾಡಿದ್ದ ಸರಿಯಾಗಿ ಊಟ ಮಾಡಿದ್ದೆ ಮಧ್ಯಾಹ್ನ ಯಾಕೆ ಊಟ ಮಾಡೋಕ್ಕೆ ಸೇರಲಿಲ್ಲ ಅದಕ್ಕೆ ಒಂದು ಲೋಟ ಮಜ್ಜಿಗೆ ಕೊಡು ಸುಮ್ಮನಾದೆ ಹೊಟ್ಟೆ ಹಸ್ತಿರ್ಲಿಲ್ಲ ಯಾಕೋ ಊಟನೂ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಸುಮ್ಮನಾದೆ ಹೌದಾ ಊಟ ಮಾಡಲಿಲ್ವಾ ಮಧ್ಯಾಹ್ನ ನೀನು ಯಾಕೆ ಹೊಟ್ಟೆ ಹಸ್ತಿಲ್ಲ ಏನಾಯಿತು ಏನನ್ನ ಪಂಡಿತರ ಹತ್ರ ಹೋಗಿ ಏನನ್ನ ಔಷಧಿ ಮಾಡಿಸ್ಕೊಂಬರಲ್ಲ ಊಟ ಸೇರಲ್ಲ ಅಂತನಾ ಊಟ ತಿಂದಿಲ್ಲದಕ್ಕೆ ಹಿಂಗೆ ತಲೆ ಸುತ್ತ ಬಂದು ಬಿದ್ದಿರೋದು ಅನ್ಸುತ್ತೆ ನಡಿ ಹಿಂಗೆ ಹೋಗಿ ತೋರಿಸ್ಕೊಬರೋಣ ಅಯ್ಯೋ 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 ಹೆಂಡತಿ ಬಗ್ಗೆ ಎಷ್ಟೊಂದು ಕಾಳಜಿನ ಕುಮಾರ ನಿನಗೆ ಈ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಆದರೆ ನೀನು ಗಾಬರಿ ಪಡೋ ಅಂಥದ್ದು ಏನೂ ಆಗಿಲ್ಲ ನಿನ್ನ ಹೆಂಡತಿಗೆ ಅಂದರೆ ಏನು ಹೇಳ್ತಾ ಇದ್ದೀರತ್ತೆ ಗಾಬರಿ ಪಡೋ ಅಂಥದ್ದು ಏನೂ ಇಲ್ಲ ಅಂದರೆ ನಿನ್ನ ಹೆಂಡತಿ ಬಸ್ರಿ ಇವಾಗ ಅದಕ್ಕೇನೆ ಊಟ ಸೇರಿಲ್ಲಮ್ಮ ಅವಳಿಗೆ ಆಮೇಲೆ ತಲೆ ಸುತ್ತ ಬಂದು ಬಿದ್ಲು ನಮ್ಮ ಮನೆಯಾಗೆ ಅದಕ್ಕೆ ಹೋಗಿ ಒಂದ್ಸಲ ಪಂಡಿತರ ಹತ್ರನೋ ಇಲ್ಲ ಆಸ್ಪತ್ರೆಗೆ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಬ ಯಾವುದಕ್ಕೂ ಏನಾನ ಔಷಧಿ ತಾಂತಾಳೇನೋ ಸುಮ್ಮನೆ ಪಂಡಿತರ ಹತ್ರನೇ ಕರ್ಕೊಂಡೋಗಿ ಅವರೇ ಹೇಳ್ತಾರೆ ಸರಿಯಾಗಿ ಔಷಧಿನೂ ಕೊಡ್ತಾರೆ ನಾಟಿ ಔಷಧಿ ಆದರೆ ಚೆನ್ನಾಗಿರುತ್ತೆ ಆಸ್ಪತ್ರೆ ಕೂಡ ಮಾತ್ರೆ ಗೀತ್ರೆ ನುಂಗಿರೆ ಏನು ಸರಿ ಇರಲ್ಲ ನುಂಗಕ್ಕೂ ಆಗಲ್ಲ ಹೌದಾ ಕಮಲಾ ನೀನು ಬಸ್ರಿ ನಿನ್ನ ತಾಯಿ ಆಗ್ತಾ ಇದೆಯಾ ಹಂಗಾರೆ ನಾನು ತಂದೆ ಆಗ್ತಾ ಇದ್ದೀನಿ ಹೋಗಪ್ಪ ಕರ್ಕೊಂಡೋಗು ಕಮಲಾ ಹೋಗಿ ದೇವ್ರಿಗೆ ಕೈ ಮುಗ್ದು ದೀಪ ಹಚ್ಚಿ ಮಕ ಒರೆಸ್ಕೊಂಡು ದೀಪ ಹಚ್ಚಿ ಹೋಗಿ ಯಾವ್ದಕ್ಕೂ ಒಂದ್ಸಲ ತೋರಿಸ್ಕೊಂಬರ್ರಿ ಎಲ್ಲ ಒಳ್ಳೇದಾಗುತ್ತೆ ನಾನು ಅದಕ್ಕೇನೆ ತಲೆ ಸುತ್ತ ಬಂದು ಬಿದ್ಲಲ್ಲ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತಾನೆ ಕರ್ಕೊಂಬಂದೆ ಕರ್ಕೊಂಡೋಗಪ್ಪ ಒಳ್ಳೇದಾಯ್ತತೆ ಬರೀ ಒಳಿಕೆ ಹೋಗಿರಂತೆ ಕಾಪಿ ಗಿಪಿ ಕುಡ್ದು ಬೇಡಪ್ಪ ನನ್ನ ಕೆಲಸ ಇದಾವೆ ಹೋಗ್ತೀನಿ ಇನ್ನೊಂದ್ಸಲ ಯಾವಾಗ ಬರ್ತೀನಿ ಕರ್ಕೊಂಡೋಗಿ ನೀನು ಹೇಳ್ತೀನಿ ಬಾ ಕಮಲಾ ಬಾ ಒಳಗೆ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ